ನವದೆಹಲಿಯ ಜಂತರ್ ಮಂತರ್ನಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ಶಿಕ್ಷಣ ಸಚಿವರ ರಾಜೀನಾಮೆಗೆ ಆಗ್ರಹಿಸಿ ವಿವಿಧ ಪರ ಸಂಘಟನೆಗಳಿಂದ ಪ್ರತಿಭಟನೆ. ಪಟ್ಟಣದ ತಾಲೂಕು ಆಡಳಿತ ಸೌಧ ಆವರಣದಲ್ಲಿ ಸಮಾಜ ಪರಿವರ್ತನಾ ವೇದಿಕೆ ಹಾಗೂ ಪ್ರಗತಿಪರ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು. ಇನ್ನು ಪ್ರತಿಭಟನೆ ವೇಳೆ ಮಾತನಾಡಿದ ಎಸ್ ಪರಮೇಶ್, ದೇಶದ ಲಕ್ಷಾಂತರ ಯುವಜನತೆಯ ವೈದ್ಯರಾಗುವ ಕನಸಿಗೆ ನೆರವಾಗಬೇಕಿದ್ದ ನೀಟ್ ಪ್ರಶ್ನೆ ಪರೀಕ್ಷೆಯು ಸೋರಿಕೆ ಪ್ರಕರಣ ಈಗ ಇಡೀ ದೇಶವನ್ನೇ ತಪಾಸಣೆಗೆ ಒಳಪಡಿಸಿದೆ. ರಾತ್ರಿ ಇಡೀ ಕಷ್ಟಪಟ್ಟು ವ್ಯಾಸಂಗ ಮಾಡಿದ ಪ್ರಾಮಾಣಿಕ ವಿದ್ಯಾರ್ಥಿಗಳ ಭವಿಷ್ಯದೊಂದಿಗೆ ನಡೆದಿರುವ ಈ ಚೆಲ್ಲಾಟವು ದೇಶದ ಪ್ರಸ್ತುತ ಶಿಕ್ಷಣ ವ್ಯವಸ್ಥೆ ಮತ್ತು ಪರೀಕ್ಷೆ ಮಂಡಳಿಯ ಮೇಲಿನ ಸಾರ್ವಜನಿಕರ ವಿಶ್ವಾಸ ತೀವ್ರಗೆ ಧಕ್ಕೆ ಉಂಟು ಮಾಡಿದೆ. ಘಟನೆಯ ಹಿನ್ನೆಲೆಯಲ್ಲಿ ಆರೋಪಿಗಳು ದೇಶಾದ್ಯಂತ ಕೋಟ್ಯಾಂತರ ವಿದ್ಯಾರ್ಥಿಗಳು ಬರೆದ ನೀಟ್ ಪರೀಕ್ಷೆಯ ಫಲಿತಾಂಶ ಹೊರಬಿದ್ದ ಬೆನ್ನಲೆಯಲ್ಲಿ ನೂರಾರು ವಿದ್ಯಾರ್ಥಿಗಳು ಪೂರ್ಣ ಅಂಕಗಳ ಲಭಿಸಿರುವುದು ಮತ್ತು ಪ್ರಶ್ನೆ ಸೋರಿಕೆ ವರದಿ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಎಂದು ಅವರು ತಿಳಿಸಿದರು. ಉದಾಹರಣೆಗೆ ಬಿಹಾರ್, ಗುಜರಾತ್ ಸೇರಿದಂತೆ ರಾಜ್ಯಗಳಲ್ಲಿ ಪ್ರಶ್ನೆ ಪತ್ರಿಕೆ ಕೋಟಿ ರೂಪಾಯಿ ಮಾರಾಟ ಮಾಡಿರುವ ಜಾಲವನ್ನು ಪೊಲೀಸರು ಪತ್ತೆ ಹಚ್ಚುತ್ತಿದ್ದಾರೆ. ವಿದ್ಯಾರ್ಥಿಗಳು ಈ ವಿಚಾರದಲ್ಲಿ ಬಹಳ ನೊಂದು ಪ್ರತಿಭಟನೆಗೆ ಇಳಿದಿದ್ದಾರೆ. ನಾವು ಪ್ರತಿ ವರ್ಷವೂ ಸಾಮಾಜಿಕ ಜೀವನ, ನಿದ್ದೆ ಎಲ್ಲವನ್ನೂ ತ್ಯಾಗ ಮಾಡಿ ಓದುತ್ತಿದ್ದೇವೆ. ಆದರೆ ಹಣವಿದ್ದವರು ಸುಲಭವಾಗಿ ಪ್ರಶ್ನೆ ಪತ್ರಿಕೆ ಕೊಂಡು ಉತ್ತಮ ರ್ಯಾಂಕ್ ಪಡೆಯುತ್ತಾರೆ ಎಂದು ಕೆಲವರು ವಿದ್ಯಾರ್ಥಿಗಳು ಆಕ್ರೋಶ ಹೊರಹಾಕಿದ್ದಾರೆ. ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ಮತ್ತು ಕಾಮ್ರೇಡ್ ಎಲ್ಲ ವಿವಿಧ ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ಏನು ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆಯುತ್ತಿರುವಂತಹ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆಯ ವಿರುದ್ಧವಾಗಿ ಏನು ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿತ್ತು, ಆ ಪ್ರಶ್ನೆ ಪತ್ರಿಕೆ ಸೋರಿಕೆಯ ವಿರುದ್ಧವಾಗಿ ಡೆಲ್ಲಿಯಲ್ಲಿ ಜಂತರ್ ಮಂತರ್ನಲ್ಲಿ ನಡೆಯುತ್ತಿರುವಂತಹ ಪ್ರತಿಭಟನೆಯಲ್ಲಿ ಏನು ಶಾಂತಿಯುತವಾಗಿ ನಡೀತಾ ಇದ್ದಂತಹ ಪ್ರತಿಭಟನೆಯ ಮೇಲೆ ದೆಹಲಿಯ ಪೊಲೀಸರು ಏಕಾಏಕಿ ದಾಳಿ ಮಾಡುವುದರ ಮೂಲಕ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕೊಳ್ಳಿಯನ್ನ ಇಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಸತತ ಸರಿಸುಮಾರು ವರ್ಷಗಳಿಂದ 152 ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾಗಿದ್ದರೂ ಕೂಡ ಇದುವರೆಗೂ ಒಬ್ಬರ ಮೇಲೆ ಕೂಡ ಕ್ರಮವನ್ನ ಕೈಗೊಂಡಿಲ್ಲ. ಇದು ಏನ್ ತೋರಿಸುತ್ತೆ ಅಂತ ಅಂದ್ರೆ, ನಾ ಕಾವುಂಗ ದುಕಾನೆ ಮುಂಗ ಅಂತ ಹೇಳುವಂತಹ ಈ ದೇಶದ ನರಾಂತಕರಾದಂತಹ ಗೌರವಾನ್ವಿತ ನರೇಂದ್ರ ಮೋದಿಯವರು ನಾಚಿಕೆ ಆಗಬೇಕು, ಧಿಕ್ಕಾರವನ್ನ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ. ಯಾಕೆ ಅಂತ ಅಂದ್ರೆ, ವಿದ್ಯಾರ್ಥಿಗಳು ಹೊಸ ಚಿಂತನೆಗಳನ್ನ ಕೊಂಡೊಯ್ಯುವಂತಹ ಸಾರಥಿಗಳು, ಈ ದೇಶವನ್ನ ಕಟ್ಟುವಂತಹ ರೂವಾರಿಗಳು. ಆದರೆ ಈ ವಿದ್ಯಾರ್ಥಿಗಳ ಭವಿಷ್ಯಗಳ ಜೊತೆಗೆ ಅವರ ಪ್ರಾಣ ಚೆಲ್ಲಾಟವನ್ನ ಆಡ್ತಾ ಇದ್ದಾರೆ. ಸರಿಸುಮಾರು 22 ಜನ ವಿದ್ಯಾರ್ಥಿಗಳು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದ್ದ ಕಾರಣಕ್ಕೆ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಇದು ನನಗನ್ಸುತ್ತೆ, ಮೇಲ್ನೋಟಕ್ಕೆ ನೋಡಿದ್ರೆ ಇದು ಆತ್ಮಹತ್ಯೆ ಅಲ್ಲ, ಕೇಂದ್ರ ಸರ್ಕಾರದ ಕೊಲೆ ಅಂತ ನಾವು ಹೇಳಲಿಕ್ಕೆ ಬಯಸ್ತೇವೆ. ಈ ನಿಟ್ಟಿನಲ್ಲಿ ಇವತ್ತು ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ, ಸಮಾಜ ಪರಿವರ್ತನಾ ವೇದಿಕೆಯ ನೇತೃತ್ವದಲ್ಲಿ ನಾವು ಏನು ಕೇಂದ್ರ ಸಚಿವರಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವರು, ನಿಮಗೆ ನಿಜವಾದಂತಹ ಸ್ವಾಭಿಮಾನ, ನೈತಿಕತೆ ಇದ್ರೆ ಏನು ನೀವು ದೇಶ ಪ್ರೇಮ ಅಂತ ಕರಿತೀರಿ, ದೇಶ ಪ್ರೇಮದ ಸೋಗಿನಲ್ಲಿ ದೇಶ ಪ್ರೇಮದ ನಾಟಕವನ್ನ ಆಡ್ತಾ ಇದ್ರಿ. ತೆಲುಗಿನ ಒಬ್ಬ ಖ್ಯಾತ ಕವಿ ಹೇಳ್ತಾರೆ, ದೇಶಮಂಟೆ ಮಟ್ಟಿಕಾದರೋಯ್ ಮೂರ್ಖ ಜನಮುರೋಯ್. ದೇಶ ಅಂದ್ರೆ ಮಣ್ಣಲ್ಲವೋ ಮೂರ್ಖ, ಜನರ ಭಾವನೆಗಳನ್ನ ಗೌರವಿಸುವಂತದ್ದು ನಿಜವಾದಂತಹ ದೇಶ ಪ್ರೇಮ. ಆದ್ರೆ ನಿಜವಾದಂತಹ ದೇಶ ಪ್ರೇಮಿಗಳಾಗಿರ್ತಕ್ಕಂಥ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಪ್ರಾಣವನ್ನ ಚೆಲ್ಲಾಟವನ್ನ ಆಡ್ತಕ್ಕಂತಹ ನರೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳಿ ನಾವು ಇವತ್ತು ಹಕ್ಕೊತ್ತಾಯವನ್ನ ಮಾಡ್ತಾ ಇದ್ವಿ. ಇದ್ರ ಜೊತೆಗೆ ಏನು ಅಲ್ಲಿ ಆತ್ಮಹತ್ಯೆಯನ್ನ ಮಾಡ್ಕೊಂಡಿರ್ತಕ್ಕಂಥ 21 ಜನ ವಿದ್ಯಾರ್ಥಿಗಳು ಇದ್ದಾರೆ, ಅವರಿಗೆ ಪರಿಹಾರ ರೂಪದಲ್ಲಿ ಕೇಂದ್ರ ಸರ್ಕಾರ 5 ಕೋಟಿ ರೂಪಾಯಿ ಒಂದೊಂದು ವಿದ್ಯಾರ್ಥಿಗೆ ಪರಿಹಾರವನ್ನ ಕೊಡಬೇಕು. ಅದರ ಜೊತೆಗೆ ಮೊನ್ನೆ ತಾನೇ ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೀತಾ ಇದ್ದಂತಹ ಶಾಂತಿಯುತವಾಗಿ ನಡೀತಾ ಇದ್ದಂತಹ ಪ್ರತಿಭಟನೆಗೆ ಏಕಾಏಕಿ ಪೊಲೀಸ್ ಗೂಂಡಾಗಿರಿಯನ್ನ ಮಾಡುವುದರ ಮೂಲಕ ಅವರ ಪ್ರಾಣಗಳ ಜೊತೆ ಚೆಲ್ಲಾಟವನ್ನ ಆಡಿದ್ದಾರೆ. ಸೊ ಏನು ಏಕಾಏಕಿ ಪೊಲೀಸರು ಅಲ್ಲದೆ ಇರ್ತಕ್ಕಂಥವರು ಕೂಡ ಅಲ್ಲಿ ಬಂದು ದಾಳಿಯನ್ನ ಮಾಡಿದ್ದಾರೆ. ಇವರ ವಿರುದ್ಧವಾಗಿ ಸೂಕ್ತವಾದಂತಹ ಕ್ರಮವನ್ನ ಕೈಗೊಳ್ಳಬೇಕು. ಪ್ರಮುಖವಾಗಿರ್ತಕ್ಕಂಥ 3 ಅಂಗಗಳು ನಾಶ ಆಗ್ತಕ್ಕಂಥ ಪರಿಸ್ಥಿತಿಗೆ ಬಂದಿದೆ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಈ 3 ಅಂಗಗಳು, ಸಂವಿಧಾನದಲ್ಲಿ ಇರ್ತಕ್ಕಂಥ 3 ಅಂಗಗಳನ್ನ ನಾಶ ಮಾಡತಕ್ಕಂಥ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಈಗಾಗಲೇ ಬಂದು ನಿಂತಿದೆ. ಕಾರ್ಯಾಂಗದವರು ಶಾಸಕಾಂಗದವರ ಮಾತನ್ನ ಕೇಳಿ, ಅಧಿಕಾರದಲ್ಲಿರ್ತಕ್ಕಂಥ ಪುಂಡರ ಮಾತನ್ನ ಕೇಳಿ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡ್ತಾ ಇದೆ. ಶಾಸಕಾಂಗದವನ್ನ ಒಂದು ಹಿಡಿತದಲ್ಲಿ ಇಟ್ಕೊಳ್ತಕ್ಕಂಥ ನ್ಯಾಯಾಂಗ ಏನ್ ಮಾಡ್ತಾ ಇದೆ, ನಿಮ್ಮ ಒಂದು ಅಳಲನ್ನು ಕೇಳಲಿಕ್ಕೆ ನನ್ನ ಹತ್ರ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಚೀಫ್ ಜಸ್ಟಿಸ್ ಹೇಳ್ತಿದ್ದಾರೆ. ನಿಮ್ಮ ವಿಡಿಯೋಗಳನ್ನು ನೋಡಲಿಕ್ಕೆ ನನ್ನ ಹತ್ರ ಕಾಲಾವಕಾಶ ಇಲ್ಲ.
ವಿದ್ಯಾರ್ಥಿಗಳ ಬಗ್ಗೆ ಗಮನ ಹರಿಸಲಿಕ್ಕೆ ನನ್ನಲ್ಲಿ ಕಾಲಾವಕಾಶ ಇಲ್ಲ ಅಂತ ಹೇಳ್ಬಿಟ್ಟು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ನಮ್ಮ ದೇಶದ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಹೇಳ್ತಿದ್ದಾರೆ. ಇದರ ಅರ್ಥ ಏನಾಗ್ತಾ ಇದೆ ಅಂತಂದ್ರೆ, ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಈ 3 ಅಂಗಗಳು ಒಂದು ನಾಶದ ಹಂತದಲ್ಲಿ ಇವತ್ತಿನ ದಿವಸ ಅಧಿಕಾರ ನಡೆಸ್ತಕ್ಕಂಥ ಇವತ್ತು ನಮ್ಮ ಸರ್ಕಾರಗಳು ಮಾಡ್ತಾ ಇದ್ದಾರೆ. ನಾವೆಲ್ಲ ನೋಡ್ತಾ ಇದ್ದೀವಿ, ಇವತ್ತೆಲ್ಲ ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ ಯಾವ ರೀತಿ ಪೊಲೀಸರು ರೌಡಿಗಳಾಗಿ ವರ್ತನೆ ಮಾಡ್ತಿದ್ದಾರೆ, ಯಾವ ರೀತಿ ವಿದ್ಯಾರ್ಥಿಗಳ ಮೇಲೆ ಒಂದು ಕೆಮಿಕಲ್ ಒಂದು ಹೊಗೆಯನ್ನು ಹಾಕ್ತಿದ್ದಾರೆ, ಯಾವ ರೀತಿ ವಿದ್ಯಾರ್ಥಿಗಳ ಖಾಸಗಿ ಅಂಗಾಂಗಗಳ ಮೇಲೆ ದಬ್ಬಾಳಿಕೆಯನ್ನು ಮಾಡ್ತಕ್ಕಂಥದ್ದನ್ನ ನಾವಿವತ್ತು ಪೊಲೀಸರ ಒಂದು ವರ್ತನೆಯನ್ನು ನೋಡ್ತಾ ಇದ್ದೀವಿ. ರಕ್ಷಣೆಗೆ ಇರಬೇಕಾಗಿರ್ತಕ್ಕಂಥ ಪೊಲೀಸರು ಇವತ್ತು ಆಡಳಿತಶಾಹಿಯಲ್ಲಿರ್ತಕ್ಕಂಥ ಅಧಿಕಾರಿಗಳ, ಜನಪ್ರತಿನಿಧಿಗಳ, ಸರ್ಕಾರದ ಮಾತನ್ನ ಕೇಳಿ ಜನಸಾಮಾನ್ಯರ ಮೇಲೆ, ವಿದ್ಯಾರ್ಥಿಗಳ ಮೇಲೆ ದಾಳಿ ಮಾಡ್ತಿದ್ದಾರೆ. ಸ್ವತಂತ್ರ ಪೂರ್ವ ಇದೇ ಪೊಲೀಸರು, ಇಂಗ್ಲಿಷರ ಹಿಡಿತದಲ್ಲಿರ್ತಕ್ಕಂಥ ಪೊಲೀಸರು ನಮ್ಮ ಜನರ ಮೇಲೆ ಗುಂಡನ್ನು ಹಾರಿಸ್ತಾ ಇದ್ರು. ಆದರೆ ಇವತ್ತು ಸ್ವತಂತ್ರದ ನಂತರ ನಮ್ಮ ದೇಶದಲ್ಲಿರ್ತಕ್ಕಂಥ ಅಧಿಕಾರದಲ್ಲಿರ್ತಕ್ಕಂಥ ಸರ್ಕಾರದ ಮಾತನ್ನು ಕೇಳಿ ನಮ್ಮ ವಿದ್ಯಾರ್ಥಿಗಳ ಮೇಲೆ, ಜನರ ಮೇಲೆ ಒಂದು ಲಾಠಿ ಚಾರ್ಜ್ ಅನ್ನು ಮಾಡ್ತಕ್ಕಂಥದ್ದು, ಒಂದು ಕೆಮಿಕಲ್ ಆಸಿಡ್ ಅನ್ನು ಎಸೆತಕ್ಕಂಥದ್ದು, ಮತ್ತೆ ಕರೆಂಟ್ ಶಾಕ್ ನೋಡ್ರಿ ದುರಂತ. ನಮ್ಮ ಭವಿಷ್ಯ ಇರ್ತಕ್ಕಂಥ ಒಂದು ತರುಣ ವಿದ್ಯಾರ್ಥಿಗಳನ್ನ ಗುಂಡ ಅಂತಕ್ಕಂಥದ್ದು ಮೊದಲೇ ಒಂದು ಖಂಡನೀಯ ವಿಷಯ. ಇವತ್ತು ಆಳ್ತಕ್ಕಂಥ ಸರ್ಕಾರಗಳು ವಿದ್ಯಾರ್ಥಿ ಭವಿಷ್ಯನೇ ಅವರು ರೂಪಿಸಲಿಲ್ಲ ಅಂತಂದ್ರೆ ಮತ್ತಾರು ರೂಪಿಸಬೇಕು? ಅವರು ನ್ಯಾಯಯುತವಾಗಿ ಪ್ರಜಾಪ್ರಭುತ್ವದಲ್ಲಿ ಇರ್ತಕ್ಕಂಥ ಸಂವೇದನಾತ್ಮಕವಾಗಿ ಕೇಳ್ತಕ್ಕಂಥ ದೊರೆಗಳ ಹತ್ರ ನ್ಯಾಯ ಕೇಳಕ್ ಹೋದ್ರೆ ಅವ್ರನ್ನ ಬೀದಿಗಳಲ್ಲಿ ತಮ್ಮ ಮಕ್ಕಳನ್ನ ಅನ್ನ ತಿಳಿದಲ್ಲೇನೆ, ಹೆಣ್ಣು ಅನ್ನತಂತೆ ತಿಳಿದಲ್ಲೇನೆ ವಿದ್ಯಾರ್ಥಿನಿಯರನ್ನ ಸಹ ತಮ್ಮ ಕೋಲಿನಿಂದ, ದಂಡದಿಂದ ಅವ್ರನ್ನ ಬೀದಿ ಎಳೆದು ಹೊಡಿತಿದ್ದಾರೆ. ಅಂದ್ರೆ ಇದೇನು ಪ್ರಜಾಪ್ರಭುತ್ವನ, ಗುಂಡಯಿಸಮ್, ಗುಂಡ ರಾಜ್ಯನ ಅನ್ನೋದೇ ನಮಗೆ ಡೌಟ್ ಆಗ್ತಿದೆ. ಇವತ್ತಿನ ದಿನ ಒಂದು ತಿಂಗಳಿಂದ ಇದು ಸ್ಟ್ರೈಕ್ ನಡೀತಾ ಇದೆ. ಈ ಸರ್ಕಾರ ಒಂದು ಅವ್ರು ಕೇಳ್ತಕ್ಕಂಥ ಒಂದು ಬೇಡಿಕೆನ ಈಡೇರಿಸಲಿಲ್ಲ. ಕನಿಷ್ಠ ಸೌಜನ್ಯಕ್ಕಾದ್ರೂ ಅವರು ಬಂದಲ್ಲಿ ಮಾತನಾಡಿಸಕ್ಕೆ ಪ್ರಯತ್ನ ಮಾಡಲಿಲ್ಲ. ಇವತ್ತಿನ ದಿನಗಳಲ್ಲಿ ನಾವು ವಿದ್ಯಾರ್ಥಿ ಪರವಾಗಿದ್ದೀವಿ, ನಾನು ವಿದ್ಯಾರ್ಥಿಯೇ ನಮ್ಮ ಭವಿಷ್ಯ, ವಿದ್ಯಾರ್ಥಿಗಳೇ ನಮ್ಮ ಸರ್ಕಾರ ಅಂತ ಹೇಳ್ತಕ್ಕಂಥ ಇವತ್ತು ಒಂದು ಅದೇನೋ ಬಹುಮುಖ ಒಂದು ಮಾತುಗಳು ಬರ್ತಾ ಇದಾವೋ ಅವೆಲ್ಲ ಒಂದು ತಾತ್ಕಾಲಿಕ. ಅವು ಯಾವುದೇ ವಿದ್ಯಾರ್ಥಿಗಳ ಭವಿಷ್ಯ ನಿರೂಪಿಸಕ್ಕೆ ಸಾಧ್ಯವಾಗ್ತಾ ಇಲ್ಲ. ದಯವಿಟ್ಟು ಇದೇನಿವತ್ತು ಅಭಿಜಿತ್ ದೂಕ್ಷವರವರು ಒಂದು ಬೇಡಿಕೆ ಇಟ್ಟಿದ್ದಾರೋ ಅವರಿಗೆ ಒಂದು ಮೃತರಾದ 21 ಅಮಿತ್ ಶಾ ಕೈಗೊಂಬೆ ಆಗಿರೋದು ಇಲ್ಲಿ ಪೊಲೀಸರಿಗೆ ಧಿಕ್ಕಾರ, ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ವರ್ತಿಸಿರೋದು ಇಲ್ಲಿ ಪೊಲೀಸರಿಗೆ ಧಿಕ್ಕಾರ. ಎಲ್ಲಿಯವರೆಗೆ ಹೋರಾಟ? 152 ಪತ್ರಿಕೆಗಳನ್ನು ಲೀಕ್ ಮಾಡಿದ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ವಿದ್ಯಾರ್ಥಿಗಳ 152 ಪತ್ರಿಕೆಗಳನ್ನು ಲೀಕ್ ಮಾಡಿದ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಎಲ್ಲಿಯವರೆಗೆ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ಸುಳೆ ಕಣ್ಣೀರು ಹಾಕುತ್ತಿರುವ ನರೇಂದ್ರ ಮೋದಿಗೆ ಧಿಕ್ಕಾರ. ಸುಳೆ ಕಣ್ಣೀರು ಹಾಕುತ್ತಿರುವ ನರೇಂದ್ರ ಮೋದಿಗೆ ಧಿಕ್ಕಾರ. ಬೇಕೇ ಬೇಕು. ಸೋಷಿಯಲಿಸಂ ಡೌನ್ ಡೌನ್. ಸೋಷಿಯಲಿಸಂ ಡೌನ್ ಕ್ಯಾಪಿಟಲಿಸಂ. ಸೋಷಿಯಲಿಸಂ ಡೌನ್ ಕ್ಯಾಪಿಟಲಿಸಂ. ಸೋಷಿಯಲಿಸಂ. ಅಧಿಕಾರಿಗಳಿಗೆ ಧಿಕ್ಕಾರ. ಅದಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಅದಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಎಲ್ಲಿಯವರೆಗೆ ಹೋರಾಟ? ಎಲ್ಲವರೆಗೆ ಹೋರಾಟ. ಇದೇ ಸಂದರ್ಭದಲ್ಲಿ ವಿವಿಧ ಪರ ಸಂಘಟನೆಗಳ ಮುಖಂಡರು ತಮ್ಮ ಅನಿಸಿಕೆಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ವಿವಿಧ ಪರ ಸಂಘಟನೆಗಳ ಮುಖಂಡರು, ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ PM ಗಂಗಾಧರ್, ಭಾರತ್ ವೈಭವ್ ನ್ಯೂಸ್, ಮೊಳಕಾಲ್ಮೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.